ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಶಿವಾನಿ ರೂಮಿನ ಒಳಗಡೆ ಬಂದು ಬಾಗಲನ್ನ ಹಾಕ್ಕೊಂಡು ಮನೋಜ್ಗೆ ಕಾಲ್ ಮಾಡಿದ್ಲು. ಮನೋಜ್ ಶಿವಾನಿ ಬಗ್ಗೆನೇ ಆಲೋಚಿಸ್ತಾ ಮಲಗಿದ್ದ. ತಾನು ಯಾಕೆ ಫೋನ್ ಮಾಡಲಿಲ್ಲ, ನನ್ನ ಜೊತೆ ಮಾತನಾಡಲು ಇಷ್ಟ ಇಲ್ಲದೆ ಮಾಡಲಿಲ್ವೋ ಏನೋ ಅಂತ ಅಂದ್ಕೊಳ್ತಿರುವಾಗಲೇ ಫೋನ್ ರಿಂಗ್ ಆಯಿತು. ಮರಳಿ ಆರ್ಯನ್ ಮಾಡಿರಬಹುದು. ಹೋಗಿ ಜಾಹ್ನವಿಗೆ ಕಾಲ್ ಮಾಡು ಅಂತ ಹೇಳಬೇಕು ಅಂತ ಫೋನ್ ನೋಡಿದ. ಅನೋನ್ ನಂಬರ್ನಿಂದ ಕಾಲ್ ಬಂದಿರೋದು ನೋಡಿ ಜಾಹ್ನವಿ ಆಲೋಚನೆಯಲ್ಲಿದ್ದ ಅವನಿಗೆ ಅದು ಶಿವಾನಿಯ ನಂಬರ್ ಅನ್ನೋ ವಿಷಯ ಕೂಡ ಹೊಳಿಲಿಲ್ಲ. ಫೋನ್ ಆನ್ ಮಾಡಿ ಹಲೋ ಅಂದ ಮನೋಜ್. ಮನೋಜ್ ಧ್ವನಿ ಕೇಳಿದ ತಕ್ಷಣ ಶಿವಾನಿ ಮನಸ್ಸಿನಲ್ಲಿ ತುಂಬಾ ಸಂತೋಷ ಆಯಿತು. ಹಲೋ ಅಂದ್ಲು. ಶಿವಾನಿ ಧ್ವನಿ ಕೇಳಿದ ತಕ್ಷಣ ಗುರುತು ಹಿಡಿದು ಹಲೋ ರೀ ಅಂತ ಆನಂದದಿಂದ ಮಾತನಾಡಿದ. ಹೇಗಿದ್ದೀರಾ ರೀ ಅಂತ ಕೇಳಿದ್ಲು. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಮ್ಮ ಫ್ರೆಂಡ್ಗೆ ಕಾಲ್ ಮಾಡಿದ್ರಂತೆ ಅಲ್ವಾ? ಮತ್ತೆ ನೀವು ನನಗೆ ಮಾಡ್ತೀರಾ ಅಂತ ಕಾಯ್ತಾ ಇದ್ದೆ, ಆದರೆ ನೀವು ಮಾಡಲೇ ಇಲ್ಲ. ನಾನೇ ನಿಮಗೆ ಮಾಡಿದರೆ ಸ್ವಿಚ್ ಆಫ್ ಅಂತ ಬಂತು. ನೀವು ಫೋನ್ ಮಾಡ್ತೀರಾ ಅಂತ ನೋಡ್ತಾ ಇದ್ದೆ. ಈಗ ನಿಮಗೆ ಬಿಡುವು ಸಿಕ್ಕಿದೆ ಅನಿಸುತ್ತೆ ಅಂದನು. ನಾನು ನಿಮಗೆ ಮಾಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಬೇರೆಯವರಿಂದ ಆ ರಮೇಶ್ ಇಂದ ಫೋನ್ ಬಂತು. ಮತ್ತೆ ಎಲ್ಲಿ ಮಾಡ್ತಾನೋ ಅಂತ ಸ್ವಿಚ್ ಆಫ್ ಮಾಡಿದೆ. ಅಂದಿನಿಂದ ಮಾಡೋಣ ಅಂದರೆ ಈಗ ಸಮಯ ಸಿಕ್ತು ರೀ ಅಂದ್ಲು. ನಿಮ್ಮ ಮನೆಯಲ್ಲಿ ಅವನ ಬಗ್ಗೆ ಹೇಳಬೇಡಿ ಅಂದೆ ಅಲ್ವಾ? ಹೇಳಿಬಿಡಿ ಅಂದೆ ಅಲ್ವಾ ಅಂದನು. ಅವರೇ ಬೇಕು ಅಂತ ಮಾಡ್ತಿದ್ರೆ ನಾ ಯಾರಿಗೆ ಹೇಳಬೇಕು ಅಂತ ಶಿವಾನಿ ಮನಸ್ಸಿನಲ್ಲೇ ಅಂದ್ಕೊಂಡು ಹೇಳ್ತೀನಿ ಬಿಡ್ರಿ, ಈ ಟೈಮ್ನಲ್ಲಿ ಫೋನ್ ಮಾಡಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿಲ್ಲ ಅಲ್ವಾ ಅಂತ ಕೇಳಿದ್ಲು. ಅದೇನು ಇಲ್ಲ ಬಿಡಿ, ನಿಮಗೊಂದು ನಿಜ ಹೇಳ, ನಾನು ಮಲಗಿ ನಿಮ್ಮ ಬಗ್ಗೆನೇ ಆಲೋಚಿಸ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ಮ ಫೋನ್ ಬಂತು ಅಂದನು ಮನೋಜ್. ಹಾಗೆ ಅಂದ್ಕೂಡಲೇ ತನ್ನ ಬಗ್ಗೆ ಆಲೋಚಿಸ್ತಾ ಇದ್ದಾನೆ ಅಂತ ತಿಳಿದ ಶಿವಾನಿ ಅವಳ ಮನಸ್ಸಿನಲ್ಲಿ ಯಾವುದೋ ತಿಳಿಯದ ಅನುಭವ ಆಯಿತು. ಹಲೋ, ಏನು ರೀ, ಏನು ಮಾತಾಡ್ತಿಲ್ಲ? ನಾನೇನಾದರೂ ತಪ್ಪಾಗಿ ಮಾತನಾಡಿದ್ನಾ ಅಂತ ಕೇಳಿದನು. ನೀವೇನು ತಪ್ಪು ಮಾತಾಡಲಿಲ್ಲ, ನಾನೇ ಏನೋ ಆಲೋಚನೆಯಲ್ಲಿ ಹಿಡಿದ್ಬಿಟ್ಟೆ ಅಂದ್ಲು. ನೀವು ಅವನ ಬಗ್ಗೆ ಏನೂ ಯೋಚಿಸಬೇಡಿ. ನಮಗೇನಾದರೂ ಪ್ರಾಬ್ಲಮ್ ಬಂದರೆ ಈ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮ್ಮ ಮುಂದೆನೇ ಇರ್ತೀನಿ ಅಂದನು ಮನೋಜ್. ನನಗೆ ಏನಾದರೂ ಪ್ರಾಬ್ಲಮ್ ಅನಿಸಿದರೆ ನಿಮಗೆ ಕಾಲ್ ಮಾಡ್ತೀನಿ ಖಂಡಿತ ಅಂದ್ಲು ಶಿವಾನಿ. ಹಾಗಂತ ನಿಮಗೆ ಪ್ರಾಬ್ಲಮ್ ಬರಲಿ ಅಂತಲ್ಲ ನಾನು ಹೇಳ್ತಾ ಇರೋದು, ಗೊತ್ತು ಬಿಡಿ ಅಂತ ಶಿವಾನಿ ನಕ್ಕಳು. ನೀವು ಯಾವಾಗಲೂ ಹೀಗೆ ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಅಂದನು ಮನೋಜ್. ನಾನು ಏನಾದರೂ ಹೀಗೆ ನಗ್ತಾ ಇದ್ದರೆ ನಮ್ಮ ಚಿಕ್ಕಮ್ಮನಿಗೆ ಇಷ್ಟ ಆಗಲ್ವಲ್ಲ, ನನ್ನನ್ನು ಅಳಿಸಲು ಅವಳು ಏನಾದರೂ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ಆಕೆಗೆ ಕಾಣಿಸ್ದಂತೆ ಇರಲು ನಾನು ಆದಷ್ಟು ಪ್ರಯತ್ನಿಸ್ತೇನೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ಅಂದಹಾಗೆ ನೀವು ನನ್ನ ಹತ್ರ ಏನಾದರೂ ಹೇಳಬೇಕು ಅಂತ ಬೆಳಗ್ಗೆ ಕಾಲ್ ಮಾಡಿದ್ರಾ ಅಂತ ಕೇಳಿದನು. ಶಿವಾನಿ ತಕ್ಷಣವೇ ಏನಾದರೂ ವಿಷಯ ಇದ್ದರೆ ಮಾತ್ರ ನಾನು ನಿಮಗೆ ಕಾಲ್ ಮಾಡಬೇಕಾ, ಇಲ್ಲಾಂದರೆ ಮಾಡಬಾರ್ದಾ ಅಂತ ಕೇಳಿದ್ಲು. ಶಿವಾನಿ ಹಾಗೆ ಅಂದ್ಕೂಡಲೇ ಅಯ್ಯೋ, ನಾನು ಆ ಉದ್ದೇಶದಿಂದ ಅಂದಿಲ್ಲ ಕಣ್ರಿ, ಏನಾದರೂ ಹೇಳಬೇಕು ಅಂತ ಮರ್ತು ಹೋಗಿದ್ದೀರಾ ಏನೋ ಅಂತ ನೆನಪು ಮಾಡಲು ಕೇಳಿದೆ ಅಷ್ಟೇ. ಅಷ್ಟಕ್ಕೂ ನಿಮ್ಮನ್ನು ಫೋನ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ನನ್ನ ಫ್ರೆಂಡ್ ನೀವು ಫೋನ್ ಮಾಡಿದ್ದೀರಾ ಅಂತ ಹೇಳಿದ ತಕ್ಷಣ ನನಗಾದ ಸಂತೋಷ ಅಷ್ಟಿಷ್ಟಲ್ಲ ಅಂತ ಸಂತೋಷದಿಂದ ಹೇಳ್ದ ಮನೋಜ್. ಯಾಕೋ ಈ ದಿನ ನಿಮ್ಮ ನೆನಪು ಬಂದ ತಕ್ಷಣ ಕಾಲ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದೆ. ನಾನು ನಿಮಗೆ ನೆನಪಾದೆ ಅಂತ ನೀವು ಹೇಳ್ತಿದ್ರೆ ನನಗೆ ಎಷ್ಟು ಆನಂದ ಆಗ್ತಿದೆ ಗೊತ್ತಾ? ನಿಮಗೆ ನಾನು ನೆನಪಾದಾಗಲೆಲ್ಲ ಕಾಲ್ ಮಾಡಿ ನಾನು ಏನೂ ಅಂದ್ಕೊಳ್ಳಲ್ಲ ಅಂದ. ನನಗೆ ಮಾತ್ರ ನೀವು ನೆನಪಾಗಬೇಕಾ, ನಿಮಗೆ ನಾನು ನೆನಪಾಗಲ್ವಾ ಅಂತ ಕೇಳಿದ್ಲು. ನಿಜವಾಗ್ಲೂ ನಿಮ್ಮನ್ನು ಮರೆತರೆ ತಾನೇ ನೆನಪಾಗೋಕ್ಕೆ 24 ಗಂಟೆ ನಿಮ್ಮ ಆಲೋಚನೆಯಲ್ಲೇ ಇರ್ತೀರಾ ಅಂತ ಮನೋಜ್ ತನ್ನ ಮನಸ್ಸಿನಲ್ಲಿದ್ದನ್ನು ಶಿವಾನಿಗೆ ಅರ್ಥ ಆಗುವಂತೆ ಹೇಳ್ದ. ಮನೋಜ್ ಹಾಗೆ ಮಾತನಾಡಿದರೆ ಶಿವಾನಿಗೆ ನಾಚಿಕೆಯಿಂದ ಮುಖ ಎಲ್ಲ ಕೆಂಪಾಯಿತು. ಬಾಯಿಂದ ಮಾತು ಕೂಡ ಹೊರ ಬರಲಿಲ್ಲ. ಕರೆಕ್ಟಾಗಿ ಅದೇ ಸಮಯಕ್ಕೆ ಶರ್ಮಿಳಾ ಬಾಗಿಲು ತಗೊಂಡು ಶಿವಾನಿ ರೂಮಿನೊಳಗಡೆ ಬಂದಳು. ಶರ್ಮಿಳಾ ಬರ್ತಾ ಇದ್ದಂತೆ ಶಿವಾನಿ ಮತ್ತೆ ಮಾಡ್ತೀನಿ ಅಂತ ಟಕ್ ಅಂತ ಫೋನ್ ಇಟ್ಟು ಬೆಡ್ ಮೇಲಿಂದ ಮೇಲೆದ್ದು ನಿಂತಳು. ಶಿವಾನಿ ಫೋನ್ನಲ್ಲಿ ಮಾತಾಡ್ತಾ ಇರೋದನ್ನು ಗಮನಿಸಿದ ಶರ್ಮಿಳಾ, ಯಾರು ಫೋನಲ್ಲಿ, ಏನದು ಮುಖ ಎಲ್ಲ ನಾಚಿಕೆಯಿಂದ ಕೆಂಪಾಗಿದೆ, ನಿನ್ನ ಲವ್ವರ್ ಅಲ್ವಾ ಅಂತ ಕೇಳಿದಳು. ಶರ್ಮಿಳಾ ಕೇಳಿದ ಪ್ರಶ್ನೆಗೆ ಶಿವಾನಿ ಉತ್ತರ ಕೊಡದೆ ನನ್ನ ರೂಮ್ಗೆ ಯಾಕೆ ಬಂದೆ
ಅಂತ ಮರು ಪ್ರಶ್ನೆ ಹಾಕಿದ್ಲು. ನಿನಗೆ ಯಾರನ್ನು ನೋಡಿ ಇಷ್ಟು ಸೊಕ್ಕೋ ನನಗೆ ಗೊತ್ತು ಬಿಡು. ಅಂದು ಹೋಟೆಲ್ನಲ್ಲಿ ನಿನ್ನನ್ನು ಸೇವ್ ಮಾಡಿದ್ರಲ್ಲ ಅವರನ್ನು ನೋಡಿ ತಾನೆ ಅಂತ ಕೇಳಿದಳು. ನಾನು ಕೇಳಿದೆಯೇ ನಿಜವನ್ನೆಲ್ಲ ಕಂಡುಹಿಡ್ಬಿಟ್ರಲ್ಲ, ಇನ್ನು ಯಾಕೆ ನನ್ನನ್ನು ಕೇಳೋದು ಅಂದ್ಲು. ಹಾಗಾದರೆ ಫೋನ್ ಮಾಡಿದ್ದು ಅವರೇನಾ? ಅದಕ್ಕೆ ಇಲ್ಲಿ ಕೆನ್ನೆಗಳು ಕೆಂಪಾಗಿ ಬಂದಿದೆಯಾ ಅಂತ ಶಿವಾನಿ ಕಡೆ ನೋಡ್ತಾ ಕೇಳಿದಾಗ, ಚಿಕ್ಕಮ್ಮ ಇಂತಹದನ್ನೆಲ್ಲ ದಾಟಿ ಬಂದಿರುವ ನೀವು ನನ್ನನ್ನು ಹೀಗೆ ಕೇಳಬಹುದಾ ಅಂದ್ಲು ಶಿವಾನಿ. ಶಿವಾನಿ ನನ್ನ ಜೊತೆಗೆ ಆಟನಾ ಅಂತ ಶರ್ಮಿಳಾ ಕೋಪದಿಂದ ಅಂದ್ಲು. ಯಾರ ಜೊತೆ ಆಟ ಆಡ್ತಿದ್ದಾರೆ ಚಿಕ್ಕಮ್ಮ ಅಂತ ಕೇಳಿದ ತಕ್ಷಣವೇ ಛೀ, ನಿನ್ನನ್ನು ಚಿಕ್ಕಮ್ಮ ಅಂತ ಕರೆಯಲು ನನಗೆ ಅಸಹ್ಯ ಆಗ್ತಿದೆ. ಪ್ರತಾಪ್ ವರ್ಮ ಬೆಡ್ ಮೇಲೆ ಇರುವಷ್ಟರಲ್ಲಿ ನಿನಗೆ ಧೈರ್ಯ ಹೆಚ್ಚಾದಂತಿದೆ ಅಲ್ವಾ ಅಂದ್ಲು ಶರ್ಮಿಳಾ. ಅವನು ಸತ್ತು ಹೋಗಿರ್ತಾನೆ ಅಂದ್ಕೊಂಡೆ, ಆದರೆ ಬದುಕಿರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಅವನಿಗೆ ಈ ಭೂಮಿ ಮೇಲೆ ಬದುಕುವ ಅರ್ಹತೆಯೇ ಇಲ್ಲ ಅಂತ ಕೋಪದಿಂದ ಅಂದ್ಲು. ಶಿವಾನಿ ಕೋಪ ನೋಡಿ, ಅಂದರೆ ಪ್ರತಾಪ್ ವರ್ಮನನ್ನು ಹೊಡೆದಿದ್ದು ನೀನಾ ಅಂತ ಕೇಳಿದ್ಲು. ಮತ್ತೆ ನಾನಲ್ಲದೆ ಇನ್ಯಾರು ಆ ಹಲ್ಕಟ್ನನ್ನು ಹೊಡೆದದ್ದು? ಆ ಅಯೋಗ್ಯನನ್ನು ಹೊಡೆಯಲು ಮೇಲಿಂದ ಯಾರಾದರೂ ಇಳಿದು ಬರ್ತಾರಾ? ನೀನು ಕೇಳೋದು ಬಲೆ ಕಾಮಿಡಿಯಾಗಿದೆ ಬಿಡು ಶರ್ಮಿಳಾ ಅಂತ ಹೆಸರಿಡಿದು ಕರೆದ್ಲು. ಶಿವಾನಿ ಹಾಗೆ ಕರೀತಿದ್ದಂತೆ ಶರ್ಮಿಳಾ ಶಾಕಾಗಿ, ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಹೆಸರಿಡಿದು ಕರಿತೀಯ ಅಂದ್ಲು. ಹೆಸರು ಇಟ್ಟಿರೋದೇ ಕರೆಯೋದಕ್ಕೆ ಅಲ್ವಾ ಶರ್ಮಿಳಾ? ಹೆಸರು ಹಿಡಿದು ಕರೆದರೆ ನಿನ್ಗೆ ಯಾಕೆ ಅಷ್ಟು ಕೋಪ ಬಂತು? ಏನಾದರೊಂದು ಕರೆದು ಸಾಯಿ ಅಂತ ಕೋಪದಿಂದ ಅಂದ್ಲು ಶರ್ಮಿಳಾ. ಏನಾದರೊಂದು ಯಾಕೆ ಕರೀಲಿ? ನಿನ್ನ ಹೆಸರು ಶರ್ಮಿಳಾ ಅಂದಮೇಲೆ ಶರ್ಮಿಳಾ ಅಂತಲೇ ಕರಿತೀನಿ. ಇಷ್ಟು ದಿನ ನಿನ್ನ ಬಗ್ಗೆ ತಿಳಿಯದೆ ಚಿಕ್ಕಮ್ಮ ಅಂತ ಕರೆದು ತಪ್ಪು ಮಾಡಿದೆ. ಇನ್ನು ಮುಂದೆ ಆ ತಪ್ಪು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನಿನಗೆ ಚೆನ್ನಾಗಿಯೇ ಧೈರ್ಯ ಬಂದಿದೆ ಶಿವಾನಿ, ಪರವಾಗಿಲ್ಲ. ಹೆಣ್ಮಕ್ಳಿಗೆ ಆ ಮಟ್ಟದ ಧೈರ್ಯ ಇರಬೇಕು, ಆದರೆ ನಿನಗೆ ಇರಬಾರ್ದು. ನಿನ್ನ ಧೈರ್ಯವನ್ನು ಹೇಗೆ ಹೋಗಲಾಡಿಸ್ಬೇಕು ಅಂತ ಯೋಚಿಸ್ತಾ ಇದ್ದೆ. ನಿನಗೆ ಆ ರಮೇಶ್ ಜೊತೆ 3 ಗಂಟೆ ಹಾಕಿಸಿದರೆ ಸಾಕು, ಯಾರು ಪಳಗಿಸುವ ಕೆಲಸವೇ ಇಲ್ಲೇ ನಿನ್ನ ಧೈರ್ಯ ತಾನಾಗಿಯೇ ಕುಗ್ಗಿ ಹೊರಟು ಹೋಗ್ಬಿಡುತ್ತೆ ಅಂತ ನಕ್ಳು ಶರ್ಮಿಳಾ. ರಮೇಶ್ ಹೆಸರು ಕೇಳ್ತಿದ್ದಂತೆ ಶಿವಾನಿ ಮುಖ ಕೋಪದಿಂದ ಕೆಂಪಾಯಿತು. ಆ ರಮೇಶ್ ಬಂದರೆ ಏನೋ ಹೆದರಿಸಿ ಕಳಿಸಿದ್ಯಂತೆ ಅಲ್ವಾ? ಅವನೇ ಫೋನ್ ಮಾಡಿ ಹೇಳ್ದ, ನೀನು ಎಷ್ಟೇ ವೇಷ ಹಾಕಿದರೂ ಈ ಮದುವೆ ಮಾಡಿಯೇ ತೀರ್ತೀನಿ, ನಿಮ್ಮ ಅಣ್ಣ ತಡೀತಾನಾ ಅಂತ ಕನಸು ಕಾಣ್ತಿದೆಯೋ ಏನೋ? ನಾನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲೆ ಅಂತ ನಿಮ್ಮ ಅಮ್ಮನಿಗೆ ಗೊತ್ತು. ಈಗ ನಿನಗೂ ತಿಳಿಯುತ್ತೆ ಬಿಡು ಅಂದ್ಲು ಶರ್ಮಿಳಾ. ಶರ್ಮಿಳಾ ಮಾತುಗಳಿಗೆ ಶಿವಾನಿಗೆ ಒಳಗಡೆ ಭಯ ಆಗ್ತಾಯಿದ್ರು ಕೂಡ ಹೊರಗಡೆ ಧೈರ್ಯ ತೋರಿಸ್ತಾ, ನಮ್ಮ ಅಮ್ಮನ ಹತ್ರ ನಿನ್ನ ಆಟಗಳು ನಡೆದವು, ಆದರೆ ನನ್ನ ಹತ್ರವೂ ಹಾಗೆ ನಡೆಯುತ್ತೆ ಅಂತ ಅಂದ್ಕೊಳ್ಳೋದು ನಿನ್ನ ಭ್ರಮೆ ಶರ್ಮಿಳಾ. ಹೋಗಿ ನಿಮ್ಮ ಯಜಮಾನರ ಮುರಿದ ಮೂಳೆಗಳನ್ನು ಹೇಗೆ ಅಂಟಿಸ್ಬೇಕು ಅಂತ ನೋಡಿ ಹೋಗು ಅಂದ್ಲು. ಶರ್ಮಿಳಾ ಕೋಪದಿಂದ ಶಿವಾನಿ ರೂಮಿಂದ ಹೊರಗೆ ಬಂದು ನೇರವಾಗಿ ಪ್ರತಾಪ್ ವರ್ಮ ಹತ್ರ ಹೋದ್ಲು. ಪ್ರತಾಪ್ ವರ್ಮ ಗೊರಕೆ ಹೊಡಿತಾ ನಿದ್ರೆ ಮಾಡ್ತಿದ್ದ. ಅವನನ್ನು ಹಾಗೆ ನೋಡ್ತಿದ್ದಂತೆ ಅವಳಿಗೆ ಕೋಪ ಬಂತು. ಏನು ಮಾಡಲಾಗದೆ ಬಾಲನ್ ಎಚ್ಚರವಾಗಿದ್ದಾನ ಏನೋ ಅಂತ ಅವನ ರೂಮಿಗೆ ಹೋದ್ಲು. ಬಾಲನ್ ರೂಮ್ ಹತ್ರ ಬಂದು ಬಾಗಿಲು ತಟ್ಟಿದ್ಲು. ಧ್ಯಾನ ಮಾಡ್ತಿದ್ದ ಬಾಲನ್ ಎದ್ದು ಬಂದು ಬಾಗಿಲು ತೆಗೆದ. ಹೊರಗೆ ಶರ್ಮಿಳಾ ನಿಂತಿರೋದನ್ನು ನೋಡಿ, ಬಾ ಶರ್ಮಿಳಾ, ಹೊರಗೆ ಯಾಕೆ ನಿಂತಿದ್ದೀಯಾ, ಬಾ ಅಂತ ಕೇಳ್ದ. ನಿನ್ನನ್ನೇ ಡಿಸ್ಟರ್ಬ್ ಮಾಡಲಿಲ್ಲ ಅಲ್ವಾ ಅಂತ ಕೇಳಿದ್ಲು. ಅದೇನೂ ಇಲ್ಲ ಬಿಡು, ಮೊದಲು ನೀನು ಒಳಗೆ ಬಾ ಅಂದನು. ಶರ್ಮಿಳಾ ಒಳಗಡೆ ಬಂದು ಕುಳಿತು ಯೋಚಿಸ್ತಿರೋದನ್ನು ನೋಡಿ, ಏನಾಯ್ತು ಶರ್ಮಿಳಾ, ಯಾಕೆ ಹೀಗಿದೆಯಾ ಅಂತ ಕೇಳ್ದ. ಏನಿರುತ್ತೆ, ಈ ಮನೆಯಲ್ಲಿ ಒಂದು ಪಿಶಾಚಿ ಇದೆ ಅಲ್ವಾ? ಇಷ್ಟು ದಿನ ನಾವು ಅಂದರೆ ಎಷ್ಟು ಭಯ ಪಡ್ತಿದ್ಲೋ, ಈಗ ನಾವು ಅಂದರೆ ಅಷ್ಟೇ ಧೈರ್ಯವಾಗಿ ನಮಗೆ ಎದುರು ಮಾತಾಡ್ತಾ ಇದ್ದಾಳೆ ಅಂದ್ಲು. ಯಾರು, ಅರುಂಧತಿ ಮಗಳು ಶಿವಾನಿನಾ ಅಂತ ಕೇಳ್ದ ಬಾಲನ್. ಹೌದು, ಇನ್ಯಾರು, ಆ ಪುಟ್ಟ ಪಿಶಾಚಿ ಅಂದ್ಲು. ನಿಜ ಅಡಗಿರುವ ತನಕ ನಿಮ್ಮ ಆಟಗಳು ನಡೀತವೆ ಅಂತ ಈಗಲಾದರೂ ತಿಳಿದಿದೆಯಾ ಅಂತ ಬಾಲನ್ ಕೇಳ್ದ. ಚೆನ್ನಾಗಿ ತಿಳಿಯಿತು ಬಾಲನ್, ಹೆಣ್ಣು ಮಕ್ಕಳಿಗೆ ತಿಳಿದ್ರೆ ಹೀಗಿದೆ, ಇನ್ನು ಆರ್ಯನ್ಗೆ ತಿಳಿದ್ರೆ ಆ ಊಹೆ ನನಗೆ ಭಯಾನಕವಾಗಿದೆ. ಶಿವಾನಿಗೆ ತಿಳಿದ ವಿಷಯಗಳು ಆರ್ಯನ್ಗೆ ಎಂದಿಗೂ ತಿಳಿಬಾರ್ದು. ಹಾಗೆ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ತಿಳಿತಿಲ್ಲ ಬಾಲನ್ ಅಂದ್ಲು. ನಿನಗೆ ತಿಳಿಯದೇ ಇರುವುದು ಶರ್ಮಿಳಾ ಏನಿದೆ? ನಿನಗೆ ಅಡ್ಡ ಬಂದವರ ಆದಿಯನ್ನು ತಪ್ಪಿಸೋದು ನಿನಗೆ ಅಭ್ಯಾಸನೇ ಅಲ್ವಾ?
ಅಂತ ಕೇಳ್ದ ಬಾಲನ್. ಹಾಗೆ ತಪ್ಪಿಸ್ಬೇಕು ಅಂದ್ಕೊಂಡಿದ್ರೆ ಆ ಕೆಲಸವನ್ನು ನಾನು ಅವ್ರ ಚಿಕ್ಕ ವಯಸ್ಸಿನಲ್ಲೇ ಮಾಡ್ತಿದ್ದೆ. ಆದರೆ ಎಷ್ಟೋ ಸಾವಿರ ಕೋಟಿ ಬೆಲೆ ಬಾಳುವ ಆಸ್ತಿಯೆಲ್ಲ ಇಬ್ಬರ ಹೆಸರಲ್ಲೇ ಇದೆ. ಅವರಿಗೆ ಮದುವೆ ಆದರೆ ಆಸ್ತಿಯೆಲ್ಲ ಅವರ ಪಾಲಾಗುತ್ತೆ. ನನಗೆ ಅರ್ಥ ಆಗಲಿಲ್ಲ ಶರ್ಮಿಳಾ. ಆಸ್ತಿ ಅವರಿಗೆ ಬರುತ್ತೆ, ಆದರೆ ನಿಮಗೇನು ಸಿಗೋದಿಲ್ಲ ಅಲ್ವಾ? ಹಾಗಂದಮೇಲೆ ಯಾಕೆ ನೀವು ಅವ್ರನ್ನ ಇಷ್ಟು ದಿನ ಏನು ಮಾಡದೆ ಸುಮ್ಮನಿದ್ದೀರಿ? ಅಲ್ಲಿರುವ ಲಿಂಕ್ ನನಗೆ ಅರ್ಥವಾಗಲಿಲ್ವಲ್ಲ. ಮದುವೆ ಆದ ನಂತರ ಹೆಂಡತಿ ಗಂಡ ಇಬ್ಬರಿಗೂ ಸಮನಾಗಿ ಕೊಡಬೇಕು ಅಂತ ಇದೆ. ಅಂದರೆ ಆರ್ಯನ್ ಮದುವೆಯಾಗುವ ಹುಡುಗಿಗೆ ಅರ್ಧ, ಹಾಗೆಯೇ ಶಿವಾನಿಯನ್ನು ಮದುವೆಯಾಗುವವನಿಗೆ ಅರ್ಧ ಬರುತ್ತೆ ಅಂತ ಹೇಳಿದ್ಲು. ಅದೆಂತಹ ವಿಲ್ಲು ಬರ್ದಿರೋದೇನು? ಅದಕ್ಕೆ ಮದುವೆಗಳು ನಮಗೆ ಇಷ್ಟವಾದವ್ರ ಜೊತೆ ಮಾಡಿಸಿದ್ರೆ ಆಸ್ತಿ ಎಲ್ಲೂ ಹೋಗಲ್ಲ, ನಾವು ಹೇಳಿದ ಕಡೆ ಸಹಿ ಹಾಕ್ತಾರೆ ಅಂದ್ಕೊಂಡು ಇಷ್ಟು ದಿನ ಅವರಿಬ್ಬರನ್ನ ಸಹಿಸ್ಕೊಳ್ತಾ ಬಂದಿದ್ದೀವಿ. ಯಾರೋ ಮಕ್ಕಳು ನನ್ನ ಕಣ್ಮುಂದಿದ್ದಾರೆ. ನಾನು ಹೆತ್ತ ಮಗ ಎಲ್ಲೋ ದೂರದಲ್ಲಿ ಬೆಳೀತಾ ಇರೋದು ನನಗೆ ಇಷ್ಟ ಇಲ್ಲ ಬಾಲನ್. ಚಿಕ್ಕ ವಯಸ್ಸಿನಿಂದ ಅವ್ರ ಮೇಲೆ ಪ್ರೀತಿಯನ್ನು ತೋರಿಸಲು ನನ್ನಿಂದ ಆಗಲಿಲ್ಲ. ಏನು ಶರ್ಮಿಳಾ, ನಿನಗೊಬ್ಬ ಮಗ ಇದ್ದಾನ? ಇಷ್ಟು ದಿನ ನೀನು ಏನು ಹೇಳಲೇ ಇಲ್ಲ. ನಾವು ಆ ವಿಷಯಗಳ ಬಗ್ಗೆ ಇದುವರೆಗೂ ಮಾತಾಡ್ಕೊಳ್ಳೇ ಇಲ್ವಲ್ಲ ಬಾಲನ್. ಅದಕ್ಕೆ ನಾ ಹೇಳಲಿಲ್ಲ. ಅವನು ಅಮೇರಿಕದಲ್ಲಿ ಇದ್ದಾನೆ, ಆದರೆ ಈಗ ಎಲ್ಲಿದ್ದಾನೆ ಅನ್ನೋದೇ ತಿಳಿದಿಲ್ಲ ಬಾಲನ್. ಎಲ್ಲಿದ್ದಾನೆ ಅಂತ ತಿಳಿದಿರೋದು ಏನು ಶರ್ಮಿಳಾ? ನಾವು ಅವನನ್ನು ಇಂಡಿಯಾಕ್ಕೆ ಬರಬೇಡ ಅಂದವು ಅಂತ ನಮ್ಮ ಮೇಲೆ ಮುನಿಸ್ಕೊಂಡು ಫೋನ್ ಮಾಡ್ತಿಲ್ಲ. ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಪ್ರತಾಪ್ ವರ್ಮಾ ಹೇಳೋ ಪ್ರಕಾರ ನಮಗೆ ಹೇಳ್ದೇ ಇಂಡಿಯಾಕ್ಕೆ ಬಂದಿದ್ದಾನ ಏನೋ ಅಂತ. ಪ್ರತಾಪ್ ವರ್ಮಾ ಹೇಳೋದ್ರಲ್ಲೂ ನಿಜ ಇರಬಹುದು ಅಲ್ವಾ? ಇಂಡಿಯಾ ಮೇಲಿನ ಪ್ರೀತಿಯಿಂದ ನೀವು ಬೇಡ ಅಂದರೂ ಹೇಳ್ದೆ ಕೇಳದೆ ಬಂದಿರ್ತಾನೆ ಅನಿಸುತ್ತೆ. ಈಗ ನಮ್ಮ ಕ್ರಿಶ್ ಎಲ್ಲಿದ್ದಾನೆ ಅಂತ ಹೇಗೆ ತಿಳ್ಕೊಳ್ಳೋದು ಬಾಲನ್ ಅಂತ ಕೇಳಿದ್ಲು. ಬಾಲನ್ ಯೋಚಿಸಿ, ನಿಮ್ಮ ಕ್ರಿಶ್ ಜಾತಕ ನನಗೆ ಒಮ್ಮೆ ತೋರಿಸು ಅಂದ. ಹಾಗೇ ಆಗಲಿ ಬಾಲನ್, ನಾಳೆ ತಂದು ನಿನಗೆ ಕೊಡ್ತೀನಿ, ಎಲ್ಲಿದ್ದಾನೆ ಅಂತ ತಿಳಿದು ಹೇಳು ಅಂದ್ಲು. ನಿಮ್ಮ ಕ್ರಿಶ್ ಜಾತಕ ನೋಡಿ ತಿಳ್ಕೊಳ್ಳಲು ಆಗುತ್ತೋ ಇಲ್ವೋ ನೋಡ್ತೀನಿ ಶರ್ಮಿಳಾ. ನಿನಗೆ ಬಹಳ ಶ್ರಮ ಕೊಡ್ತಾ ಇದ್ದೇನೆ ಬಾಲನ್. ನಿನಗೋಸ್ಕರ ಮಾಡೋದ್ರಲ್ಲಿ ಶ್ರಮ ಏನು ಅನ್ನಿಸ್ಲಿಲ್ಲ, ಇನ್ನು ಸಂತೋಷವಾಗಿಯೇ ಇರುತ್ತೆ ಅಂದನು. ಸರಿ ಬಾಲನ್, ಮಲ್ಗು, ನಾನು ಹೋಗ್ತೀನಿ ಅಂದ್ಲು. ಸ್ವಲ್ಪ ಹೊತ್ತು ಕುಳಿತು ಏನಾದರೂ ಹರಟೆ ಹೊಡೆದು ಹೋಗು, ಕೇಳ್ತೀನಿ ಅಂದನು ಬಾಲನ್. ಬಾಲನ್ ಜೊತೆ ಸ್ವಲ್ಪ ಆತ್ಮೀಯವಾಗಿ ಇದ್ರೇ ನಾನು ಅಂದ್ಕೊಂಡಿದ್ದು ನಡೆಯುತ್ತೆ ಅಂದ್ಕೊಂಡ. ಶರ್ಮಿಳಾ ಸರಿ ಅಂತ ಅವನ ಎದುರು ಕುಳಿತು ತನ್ನ ಚಿಕ್ಕಂದಿನ ಕಥೆಗಳನ್ನು ಹೇಳತೊಡಗಿದ್ಲು. ಇತ್ತ ಆರ್ಯ, ಏ ಬಾಲ, ನೀನು ಹೇಳ್ತಾ ಇರೋದೇನು? ಏನು ನಡೀತು? ನಾನೇನು ಮಾಡಿದೆ ಅಂತ ಕೇಳಿದ. ಆರ್ಯನ್, ಮಾಡಿದ್ದೆಲ್ಲ ಮಾಡಿ ಈಗ ಏನೂ ತಿಳಿದ ಮುಗ್ಧನಂತೆ ಹೇಗೆ ಕೇಳ್ತೀರಾ ನೀವು ಆರ್ಯನ್ ಅವರೇ ಅಂದ್ಲು ಅವನಿ. ಆರ್ಯನ್ಗೆ ಕೋಪ ಬಂದು, ನೀನು ಸರಿಯಾಗಿ ನಿಜವಾದ ವಿಷಯ ಹೇಳಲಿಲ್ಲ ಅಂತ ಅಂದ್ಕೋ. ನಿನಗೆ ಕೊಡಬೇಕು ಅಂದ್ಕೊಂಡಿದ್ದ ಕೆಲಸವನ್ನು ನಾನು ಕ್ರಿಶ್ಗೆ ಕೊಡ್ತೀನಿ, ಜಾಗ್ರತೆ ಅಂತ ಹೆದರಿಸ್ದ. ನೀವೇನಿದು ರೀ, ಮಾತನಾಡಿದರೆ ಸಾಕು ನನಗೆ ಕೆಲಸ ಕೊಡಲ್ಲ ಅಂತ ಬೆದರಿಸ್ತೀರಾ ಅಂದ್ಲು. ಇದು ಬೆದರಿಕೆ ಎಲ್ಲ ಬಾಲ. ನೀನು ಈಗ ನಿಜ ವಿಷಯ ಹೇಳಲಿಲ್ಲ ಅಂದರೆ ಅದೇ ನಡೆಯುತ್ತೆ ಅಂದ. ನೀವು ಮಾಡಿದ್ದು ನಿಮಗೆ ನೆನಪಿಲ್ಲ ಅನ್ನುತ್ತಾ ಜಾಹ್ನವಿ ಯಾಕೆ ಅಷ್ಟು ಕೋಪದಲ್ಲಿದ್ದಾಳೆ ಅನ್ನೋ ವಿಷಯವನ್ನು ಅವನಿಗೆ ಹೇಳಿದ್ಲು. ನಾನು ಜ್ಯೋತಿ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದನ್ನು ಜಾಹ್ನವಿ ನೋಡಿದ್ಲ ಅಂದನು ಆರ್ಯನ್. ಜಾಹ್ನವಿ ಮುಂದೆ ನೀವು ಹೋಗ್ತಾ ಇದ್ರೆ ಅವಳು ಹೇಗೆ ನೋಡದೆ ಇರ್ತಾಳೆ ಆರ್ಯನ್ ಅವರೇ? ಅವಳನ್ನು ಹಾಗೆ ರಸ್ತೆಯಲ್ಲಿ ಬಿಟ್ಟು ಯಾರೋ ಒಬ್ಬ ಹುಡುಗಿ ಜೊತೆ ನೀವು ಹೋಗ್ತಾ ಇದ್ರೆ ಪಾಪ ಅವಳಿಗೆ ಎಷ್ಟು ನೋವಾಗಿರುತ್ತೆ ಆರ್ಯನ್ ಅವರೇ ಅಂದ್ಲು. ಅವನಿ, ನಾನು ಯಾವ ಪರಿಸ್ಥಿತಿಯಲ್ಲಿ ಹಾಗೆ ಮಾಡಬೇಕಾಯ್ತೋ ನಿನಗೆ ತಿಳಿಯೋದು. ಆರ್ಯನ್ ಅವರೇ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ಅಂತ ಭಾವಿಸಬೇಡಿ. ನೀವು ಜಾಹ್ನವಿ ಹತ್ರ ಯಾವುದೇ ರಹಸ್ಯಗಳನ್ನು ಬಚ್ಚಿಡಬೇಡಿ. ಅದು ಏನೇ ಇದ್ರೂ ಸರಿ, ಅವಳ ಜೊತೆ ಹಂಚ್ಕೊಳ್ಳಿ. ಅವಳು ನಿಮ್ಮನ್ನು ಖಂಡಿತ ಅರ್ಥ ಮಾಡ್ಕೋತಾಳೆ ಅಂದ್ಲು ಅವನಿ.